स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಮುಸ್ಲಿಂ ಫೋರಂ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯ ಉದ್ದೇಶ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ವಿಜಯಪುರ ಜಿಲ್ಲೆಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಮನವಮಿಯ ಪರವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತಮ್ಮ ಭಾಷಣದ ಮಧ್ಯ ಶಿವಸೇನೆಯ ಮುಖ್ಯಸ್ಥ ಬಾಳ್ ಠಾಕ್ರೆಯ ಮನೆಯಲ್ಲಿ ಒಬ್ಬ ಪ್ರವಾದಿ ಮೊಹಮ್ಮದ್ ಅವರು ಜನಿಸಿದ್ದಾರೆ ಅಂತ ಹೇಳಿದ್ದು ಮಾತನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಆ ಖಂಡನೆಯ ಪರವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೇವೆ. ಆತ್ಮೀಯ ಸ್ನೇಹಿತರೆ, ಪ್ರವಾದಿ ಮೊಹಮ್ಮದ್ ಸಲಾ ಸಲ್ಲಂ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶಕರು ಆಗಿ ಬಂದಿರುವಂತಹ ಪ್ರವಾದಿಗಳು. ಈ ಪ್ರವಾದಿಗಳಕ್ಕಿಂತ ಮುಂಚೆ ಬಹಳಷ್ಟು ಮಹಾಪುರುಷರು ಈ ಜಗತ್ತಿನಲ್ಲಿ ಆಗಮಿಸಿದ್ದರು. ಆದ ಇಸ್ಲಾಂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬ ಧರ್ಮ ಇನ್ನೊಂದು ಧರ್ಮೀಯರ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡುವಂತಹ ನಮಗೆ ಕಲಿಸಿಕೊಟ್ಟಿಲ್ಲ. ಒಂದು ಧರ್ಮ ಇನ್ನೊಂದು ಧರ್ಮನನ್ನು ಮಾಡಬೇಕು, ಗೌರವಿಸಬೇಕೆಂದು ನಮಗೆ ಕಲಿಸಿಕೊಟ್ಟಿರುವಂತಹ ಧರ್ಮ ಇಸ್ಲಾಂ ಧರ್ಮ. ಆದ ಕಾರಣ ಒಂದು ಧರ್ಮವನ್ನು ಮತ್ತು ಒಂದು ಧರ್ಮದ ಪ್ರವಾದಿಗಳನ್ನು ಈ ನಿಂದಿಸಿ ಮಾತನಾಡಿದ್ದಕ್ಕೆ ನಾವು ಖಂಡನೆ ಮಾಡಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಕಾರಣಕ್ಕೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮೊಕಾಶಿ ವಕೀಲರು ಮಾತನಾಡಿದರು. ಮುಸ್ಲಿಂ ಆ ಒಂದು ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ರಾಮನವಮಿಯ ಕಾರ್ಯಕ್ರಮದಲ್ಲಿ ಇವೆಲ್ಲ ಅನಪೇಕ್ಷಿತ ಶಬ್ದಗಳು. ಅದನ್ನು ಅನಾವಶ್ಯಕವಾಗಿ, ಯಾಕಂದ್ರೆ ಬಸನಗೌಡ ಪಾಟೀಲ್ರವರಿಗೆ ಮಾತನಾಡ್ಲಿಕ್ಕೆ ಬರೋದಿಲ್ಲ, ಉಳಿದ ವಿಷಯಗಳೇ ಇಲ್ಲ. ಅವರ ನಾಲಿಗೆಯಲ್ಲಿರೋದು ಕೇವಲ ಮುಸ್ಲಿಂ, ಪಾಕಿಸ್ತಾನ್ ಬಿಟ್ಟರೆ ಮತ್ತೊಂದು ಶಬ್ದನೂ ಹೊಳೋದಿಲ್ಲ. ಯಾಕಪ್ಪ ಅಂತಂದ್ರ ಆ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಪರಮ ಭಕ್ತನಾಗಿರ್ತಕ್ಕಂಥ ಪುರಂದರ ದಾಸರು ಬಂದ ಪದ್ಯದೊಳಗೆ ಹೇಳ್ತಾರ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ, ವಿಚಾರವಿಲ್ಲದ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಅಂತ ತಿಳ್ಕೊಂಡು ಹೇಳ್ತಾರ. ಬಸನಗೌಡ ಪಾಟೀಲ್ ನಿಮ್ಮ ನಾಲಿಗೆಯನ್ನು ಸ್ವಚ್ಛ ಮಾಡಿಕೊಡ್ರಿ. ನಿಮ್ಮ ಆಚಾರವಿಲ್ಲದ ನಾಲಿಗೆ ಅದು, ಅದಕ್ಕೆ ಲಗಾಮನೇ ಇಲ್ಲ. ಅಂತ ನಾಲಿಗೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಡ್ರಿ. ಯಾಕಪ್ಪ ಅಂತಂದ್ರ ಇವತ್ತ ನೀವು ಕೇವಲ ನಮ್ಮ ಪ್ರವಾದಿಗಳನ್ನು ಎಲ್ಲಿ ಯಾವ ಬಾಳಾ ಠಾಕ್ರೆಯವರ ಮನೆಯಲ್ಲಿ ಹುಟ್ಟಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೊಲಸು ನಾಲಿಗೆಯಿಂದ ನಮ್ಮ ಪ್ರವಾದಿಗಳ ಹೆಸರು ಬಂತಲ್ಲ ಎನ್ನುವಂತ ಖೇದ ನಮಗೆಲ್ಲರಿಗೆ ಆಗ್ಯದ. ನಮಗ ಅಲ್ಲಿ ಹುಟ್ಟೆ ಅದು ಇರ್ಲಿ, ಅದು ಎರಡನೇ ಮಾತು. ನಿಮ್ಮ ಅಪವಿತ್ರವಾಗಿರ್ತಕ್ಕಂಥ ನಾಲಿಗೆಯಲ್ಲಿ ನಮ್ಮ ಪವಿತ್ರ ಪ್ರವಾದಿಗಳ ಹೆಸರು ಬಂತಲ್ಲ ಎನ್ನುವಂತ ದುಃಖ ನಮ್ಗೆ ಹೆಚ್ಚಾಗ್ಯದ. ಅಂತ ಅಪವಿತ್ರ ನಾಲಿಗೆಯಿಂದ ನಮ್ಮ ಪ್ರವಾದಿಗಳನ್ನು ನೀವು ಅವಹೇಳನ ಮಾಡಿದ್ದಕ್ಕಾಗಿ ಈ ಒಂದು ವೇದಿಕೆ ಮುಖಾಂತರ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ನೀವು ಕೇವಲ ಪ್ರವಾದಿಗಳ ಬಗ್ಗೆ ಮಾತನಾಡಿಲ್ಲ, ಹಿಂದೆ ಅನೇಕ ದಾರ್ಶನಿಕರ ಬಗ್ಗೆನೂ ಕೂಡ ತಾವು ಮಾತನಾಡಿದ್ದಾರೆ. ಇವನ್ ಆರವ ಎಂದು ಎಣಿಸದಿರಯ್ಯ, ಇವ ನಮ್ಮವ ಎಂದು ಎಣಿಸರಯ್ಯ, ನಿಮ್ಮ ಮನೆಯ ಮಗನೆಂದು ಎಣಿಸಯ್ಯ ಅಂತ ತಿಳ್ಕೊಂಡು ಬಸವಣ್ಣನವರು ಎಲ್ಲರನ್ನು ಒಂದು ಮಾಡಿಕೊಂಡಿರ್ತಕ್ಕಂಥ ಈ ಜಗಜ್ಯೋತಿ ಅನ್ಸಿರ್ತಕ್ಕಂಥ ಬಸವಣ್ಣನವರ ಬಗ್ಗೆನೂ ಕೂಡ ನೀವು ಹಗಲಾಗಿ ಮಾತಾಡಿದ್ರಿ. ಅಲ್ಲಿಯೂ ಕೂಡ ಸಾಕಷ್ಟು ಪ್ರತಿಭಟನೆಗಳಾದವು. ತಮಗೆ ಈ ನಾಡಿನ ಮಠಾಧೀಶರು ಒಕ್ಕೋರಲಿನಿಂದ ನಿಮಗೆ ಅತ್ಯಂತ ಕಠಿಣ ಶಬ್ದಗಳಿಂದ, ಕೆಟ್ಟ ಶಬ್ದಗಳಿಂದಲೂ ಕೂಡ ತಮಗೆ ಹೀಯಾಶೆ ಮಾತಾಡಿದ್ರು. ಆದ್ರೂ ಕೂಡ ನೀವು ಬುದ್ಧಿಗಲ್ಲಿದ್ದಿಲ್ಲ. ಇವತ್ತ ನಾನು ನಿಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಏನ್ ಹೇಳ್ತೀರಿ, 28ನೇ ತಾರೀಕಿಗೆ ಅಂದ್ರೆ 2028ಕ್ಕೆ ನಾವೇ ಮುಖ್ಯಮಂತ್ರಿಗಳು. ಯತ್ನಾಳ್ ಪಾಟೀಲ್ರೇ ನೀವು ಮುಖ್ಯಮಂತ್ರಿಗಳೇ ಆಗ್ರಿ, ಈ ದೇಶದ ಪ್ರಧಾನಮಂತ್ರಿಗಳೇ ಆಗ್ರಿ, ಈ ದೇಶದ ರಾಷ್ಟ್ರಪತಿಗಳಾಗ್ರಿ. ನಮಗೆ ಹೆಮ್ಮೆ ಅದ. ಯಾಕಂದ್ರೆ ನಮ್ಮ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂದ್ರೆ ನಮ್ಗೆ ಹೆಮ್ಮೆ ಅದ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಮೊದಲು ಮನುಷ್ಯರಾಗುವುದು ಕಲಿ. ಯಾಕಂತಂದ್ರ ನಿಮ್ಮಲ್ಲಿ ಮಾನವೀಯ ಗುಣಗಳೇ ಇಲ್ಲ, ನಿಮ್ಮಲ್ಲಿ ಮೃಗೀಯ ಗುಣಗಳಿದ್ದಾವೆ. ಮಾತನಾಡಿದ್ರೆ ಹೊಡಿ ಬಡಿ ಕಡಿ. ಇವತ್ತ ನಮ್ಮ ದೇಶ ಕುವೆಂಪು ಅವರು ಹೇಳಿದ ಹಾಗೆ ಸರ್ವ ಧರ್ಮದ ಶಾಂತಿಯ ತೋಟ ಇದು. ಈ ತೋಟವನ್ನು ನಿಮ್ಮಂತ ಒಬ್ಬ ಮೃಗ ಹೊಕ್ಕ ಕೇಸಿನ ಹಾಳು ಮಾಡಿಬಿಟ್ಟಿದ್ದೀರಿ. ಮಾತನಾಡಿದ್ರೆ ಹಿಂದೂಗಳ ಖತ್ರೆಗಳು ಅಪಾಯದವ್ರಿಗಿದ್ದಾರೆ. ಯಾವ ಹಿಂದೂಗಳು ಬಂದು ನಿಮಗೆ ಹೇಳಿದ್ದಾರೆ ಮುಸ್ಲಿಮರಿಂದ ಅಪಾಯ ನಮಗದಂತ? ನಮಗೂ ಅಪಾಯ ಅವ್ರಿಗೂ ಇಲ್ಲ. ಯಾಕಂದ್ರ
ನಿಮಗೆ ಎಷ್ಟು ಈ ದೇಶ ಮುಖ್ಯನೋ ಅಷ್ಟೇ ಈ ದೇಶ ನಮಗೂ ಮುಖ್ಯ ಅದು. ನೀವು ಈ ದೇಶ ನೀವು ಹೋರಾಟ ಮಾಡಿರೋದು ನಮಗ್ ಗೊತ್ತಿಲ್ಲ, ಆದ್ರೆ ಈ ದೇಶಕ್ಕಾಗಿ ನಮ್ಮ ರಕ್ತವನ್ನು ಹರಿಸಿದವರು ನಾವು. ಇನ್ನು ಈ ದೇಶದ ಒಂದು ಭವಿಷ್ಯದ ದೃಷ್ಟಿಯಿಂದ, ಈ ದೇಶದ ಒಳ್ಳೆಯದ ದೃಷ್ಟಿಯಿಂದ ನಮ್ಮ ರಕ್ತದ ಅವಶ್ಯಕತೆ ಇದ್ದಾಗ ಮೊದಲ ರಕ್ತ ನಮ್ಮದು, ಈ ಭೂಮಿಗೆ ನಮ್ಮದು ಬೀಳಿ ಅಂತ ತಿಳ್ಕೊಂಡು ಹೆಮ್ಮೆಲಿಂದ ಹೇಳ್ತೇವೆ ಈ ದೇಶದ ಬಗ್ಗೆ. ಅದಕ್ಕೆ ನೀವು ಮೊದಲು ನಿಮ್ಮಲ್ಲಿ ಅನೇಕ ಹಿಂದ ನಮ್ಗೆ ಬಿಜಾಪುರದೊಳಗೆ ನೀವು ಆಯ್ಕೆ ಆದ ನಂತರ ನಮ್ಮ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರಿ. ನಮ್ಮ ಯಾರು ಟೋಪಿ ಇದ್ದವರು ನನ್ನ ಆಫೀಸಿಗೆ ಬರಬಾರ್ದಂದ್ರಿ, ಗಡ್ಡ ಬಿಟ್ಟವ್ರು ನನ್ನ ಆಫೀಸಿಗೆ ಬರಬಾರ್ದಂದ್ರಿ, ನಾನು ಕೇವಲ ಹಿಂದೂಗಳಿಗಾಗಿ ಕೆಲಸ ಮಾಡ್ತೀನಿ ಅಂತಂದ್ರಿ. ಇದು ಪ್ರಜಾಪ್ರಭುತ್ವ ನಿಲುವು ಅಲ್ವಾ? ಇದು ಸಂವಿಧಾನ ವಿರೋಧಿ ನಿಲುವು ಅಲ್ವಾ? ಸಂವಿಧಾನ ಈ ರೀತಿ ಹೇಳೋದಿಲ್ಲ. ನೀವು ಇಂಥವ್ರು ನೀವು ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀರಿ? ಇವತ್ತ ಇವೆಲ್ಲವನ್ನು ನಾವು ಸಹಿಸ್ಕೊಂಡೆವು. ಆದ್ರೆ ನಮ್ಮ ಪ್ರವಾದಿಗಳು ನಮ್ಮ ಹೆಮ್ಮೆ, ನಮ್ಮ ಪ್ರವಾದಿಗಳು ನಮ್ಮ ಆತ್ಮ, ನಮ್ಮ ಪ್ರವಾದಿಗಳು ನಮ್ಮ ಹೃದಯ, ನಮ್ಮ ಪ್ರವಾದಿಗಳು ನಮ್ಮ ಬದುಕು, ನಮ್ಮ ಪ್ರವಾದಿಗಳು ನಮ್ಮ ಸರ್ವಸ್ವೇ ನಮ್ಮ ಪ್ರವಾದಿಗಳಾಗಿದ್ದಾರೆ. ಅಂತ ಪ್ರವಾದಿಗಳಿಗೆ ಅವಹೇಳನಕಾರಿಯಾಗಿ ನೀವು ಮಾತಾಡ್ರಿ ಅಂತಂದ್ರೆ ನಮಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನ ನೀವು ತಿಳ್ಕೊಳ್ಬೇಕು. ಬೆಳೆದಿರುವ ದಿನದಲ್ಲಿ ಇದರ ಒಂದು ಗಂಭೀರತೆಯನ್ನು ತಾವು ಎದುರಿಸಬೇಕಾಗ್ತದ. ನಾವು ಈ ಮಾಧ್ಯಮದ ಮೂಲಕ ತಮ್ಮ ವಿರುದ್ಧ ನಾವು ಪ್ರಕರಣವನ್ನು ಕೂಡ ನಾವು ದಾಖಲೆ ಮಾಡುವವರಿದ್ದೇವೆ. ಅಥವಾ ಇಲ್ಲಿ ಬಿಜಾಪುರದಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದೇ ಪ್ರಕರಣವನ್ನು ನಾವು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಾವು ಅತ್ಯಂತ ಇನ್ನು ಬರಲಿರುವ ಕೆಲವೇ ದಿನದಲ್ಲಿ ನಾವು ಮುದ್ದೇಬೇಳ ಮುಸ್ಲಿಂ ಫೋರಮದ ವತಿಯಿಂದ ಸಮಸ್ತ ಮುದ್ದೇಬೇಳ ಮುಸ್ಲಿಮ ಈ ತಾಲೂಕಿನಾದ್ಯಂತ ಇರುವಂತ ಎಲ್ಲ ಮುಸ್ಲಿಮರ ಪರವಾಗಿ ನಾವು ಬೃಹತ್ತವಾದಂತ ಹೋರಾಟ ತಮ್ಮ ವಿರುದ್ಧ ಹಮ್ಮಿಕೊಳ್ಳುವಂತ ಈಚೆ ನಾವೆಲ್ಲರೂ ಬರಲಿರುವ ದಿನಗಳಿಂದ ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾನು ಕೊನೆಯದಾಗಿ ಈ ಮಾಧ್ಯಮದ ಮೂಲಕ ನಿಮ್ಮ ನಾಲಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಡ್ರಿ. ಮುಸ್ಲಿಮರ ಬಗ್ಗೆ ಆಗಲಿ, ಮುಸ್ಲಿಮರ ಪ್ರವಾದಿಗಳ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡಿದ್ರೆ ಇದಕ್ಕೆ ತಕ್ಕ ಬೆಲೆ ನೀವು ತೆರಬೇಕಾಗುತ್ತದೆ ಅಂತ ತಿಳ್ಕೊಂಡು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಚಾಪಡ್ತೇನೆ. ಇವತ್ತ ಪ್ರೆಸ್ ಮೀಟ್ ಕರೆದ ವಿಷಯವೇನಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಪೈಗಂಬರ ಬಗ್ಗೆ ಅವಹೇಳನಕಾರಿ ಮಾತಾಡಿದ ಬಗ್ಗೆ ನಾವು ಖಂಡನೆ ಮಾಡಕ್ ಕರೆದಿವಿ. ನಾವು ಇನ್ನೂ ಆದ್ರೂ ಅವನ ಹೆಸರು ಬಸವನಗೌಡ ಐತಿ, ಅವನ ಅರ್ಧ ಹೆಸರು ಇನ್ನೂ ಅದು ಯಾರು ಕಟ್ಲ. ನಾವು ಅವನ ಹೆಸರು ಮೇಲೆ ರಾಜಕೀಯ ಮಾಡಕ್ ಭಾಳ ಇದ್ವಿ. ನಾವು ರಾಜಕೀಯ ಮಾಡಕ್ ಹೋಗುದಿಲ್ಲ, ಬೈಯುವುದೂ ಇಲ್ಲ. ಅವ ಮಾಡಿದ ಕುತಂತ್ರ ಸಲುವಾಗಿ ಅವ್ರ ತಾಯಿಗೆ ನಮ್ಮ ಒಬ್ಬ ಯಾರವ ಖಾದ್ರಿ ವಕೀಲ್ ಅದನ್ನು ಖಂಡಿಸುತ್ತೇನೆ. ಅವ ಮಾಡಿದ ಪಾಪಕ್ಕೆ ಅವ್ರ ತಾಯಿ ಏನಂತಿರ್ಬೋದು, ನನ್ನ ಮಗ ರಾಜ್ಯಕ್ಕೆ ನಮ್ಮ ಬಿಜಾಪುರಕ್ಕೆ ML ಅದನ, ನನಗೆ ಸ್ವಚ್ಛ ಮಾಡ್ತಾನ ಒಬ್ಬ ವಕೀಲ ಸ್ವಚ್ಛ ಮಾಡ್ತಾನ ಮೇಲೆ ಇದನ್ನು ಖಂಡಿಸ್ತೇನೆ. ಇದು ಮಾತಾಡ್ತಪ್ಪ. ನಮ್ಮ ಧರ್ಮದಲ್ಲಿ ಯಾರಿಗೂ ಅವಹೇಳನಕಾರಿ ಕಲಿಸಿಲ್ಲ. ಇಸ್ಲಾಂ ಧರ್ಮದಲ್ಲಿ ಯಾರಿಗೂ ಬೈಬೇಕು, ಆ ಧರ್ಮ ಬೈಬೇಕು, ಈ ಧರ್ಮ ಬೈಬೇಕು ನಂಬಲ್ಲಿ ಇಲ್ಲ. ಅವ ಏನ್ ಮಾತಾಡಿದ್ರು ಬರೇ ಮಂದಿ ಚಪ್ಪಲಿ ಹೊಡಿತಾರ ಉದ್ದೇಶದಿಂದ ಮನ್ಸಿಗೆ ಬಂದಂಗ ಮಾತಾಡ್ತಾನೆ. ಜಾಗಿ ಟೋಪಿ ಹಾಕೊಂಡವ್ರ ನಮ್ಮ ಮನೆಗೆ ಬರ್ಬ್ಯಾಡ್ರಿ, ಗಡ್ಡ ಬಿಟ್ಟವ್ರು ನಮ್ಮ ಮನೆಗೆ ಬರ್ಬ್ಯಾಡ್ರಿ, ಮತ್ತು ನಾವು ಬುರ್ಕಾ ಹಾಕೊಂಡ್ರ ಮನೆಗೆ ಬರ್ಬ್ಯಾಡ್ರಿ ಅಂತಾನ. ತಾನೇ 3 ಸಲ ನಮ್ಮ ಮನೆಗೆ ಬಂದ ಕೇರಿ 3 ಸಲ ಮಟನ್ ತಿನ್ ಹೋಗ್ಯಾನ. ನನ್ನ ಮನೆಗೆ ಬಂದ ಕೇರಿ ನಾನೇ ಒಯ್ದಕ್ಕೆ ತೋಟಕ್ಕೆ ಬುತ್ತಿ ಕೊಟ್ಟು ಬರ್ತಿದ್ದೆ. ಹಿಂದೆ 3 ಸಲ ನಮ್ಮ JDS ಇದ್ದಾಗ ನಾನೇ ನಮ್ಮ ಮನೇನ ಸ್ವತಃ ಬುತ್ತಿ ಕೊಟ್ಟು ಬಂದೀನಿ ಟ್ರೈನ್ಗೆ ಹೋಗು ಮುಂದೆ. ಅದು ಎಲ್ಲ ಅವ್ರ ಇದ್ದಾಗ ಚಲೋ ಇದ್ದಾಗ ಅವಶ್ಯಕತೆ ಬಿದ್ದಾಗ ಮುಸ್ಲಿಮರ ಸಪೋರ್ಟ್ ತಗೊಳ್ಳೋದು, ಅವಶ್ಯಕತೆ ಇರ್ಲಾದಾಗ ಹಿಂದೂ ಮಂದಿಗೆ ಏನ್ ಅವರ ಒಳ್ಳೆ ಕೆಲಸ ಮಾಡೋನ್ ತೋರಿಸ್ಬೇಕು. ಬರೇ ಚಪ್ಪಾಳಿ ಸಲಾಗ ಬೈಯುದು, ಹಿಂದೂ ಮುಸ್ಲಿಂ ಬರೇ ಬೈಯುದು. ಮತ್ತೆ ಸಿಂಧಿ ಒಳಗೆ ಪಾಕಿಸ್ತಾನ್ ಜೆಂಡಾ ಹಾಕ್ದವ್ರು ಯಾರಪ್ಪ? ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್. ಎಲ್ಲಾ ಪೇಪರ್ ಬಂದಿದ್ದು ತಂಬಲೆ ಶಕ್ತಿ ಐತಿ, ತಂಬಲೆ ಇದು ತನಾಗ ಏನು ಮಾಡಕೋಬಾರೆ. ನಾವು ನಮ್ಮ ಪೈಗಂಬರ ಬಗ್ಗೆ ಅವಹೇಳನಕಾರರ ತೀವ್ರವಾಗಿ ಖಂಡಿಸುತ್ತೇವೆ. ಮತ್ತೆ ಅವರಿಗೆ ನಾವು ಇನ್ನೊಮ್ಮೆ ಪೂರ್ವಭಾವಿ ಸಭೆ ಕರೆದಕ್ಕೇರಿ ಒಂದು ಸ್ಟ್ರೈಕ್ ಮಾಡಿ ಅವೊಂದು ಒಂದು ಕೇಸ್ ಮಾಡ್ಬೇಕಂತ ಎಲ್ಲಾರು ಸಮಾಜದಿಂದ ನಿರ್ಣಯ ಮಾಡ್ತೀನಿ. ಒಳ್ಳೆಯ ರಾಮ ನವಮಿ ಜಯಂತಿಯಂದು ಕಾರ್ಯಕ್ರಮದಲ್ಲಿ ಬಿಜಾಪುರ ಜಿಲ್ಲೆಯ ಹಾಗೂ ಬಿಜಾಪುರ ಪಟ್ಟಣದ ಶಾಸಕರಾದಂಥ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರವಾದಿಯವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದನ್ನು ನಾವು ಇಂದು ಮುದ್ದೇಳ ಫೋರಂ ವತಿಯಿಂದ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಮೊದಲಿಗೆ ಭಾರತ ದೇಶ ಅಂದ್ರೆ ಒಂದು ಸುಂದರ ಕನಸು ಏನಪ್ಪಾ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಸಾರುವಂತ ಒಂದು ದೇಶ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿರುವಂತಹದ್ದು. ಈ ದೇಶದಲ್ಲಿ ಏನಾದ್ರೂ ಸರ್ವ ಜನಾಂಗದವರು ಶಾಂತಿಯಿಂದ ಇರಬೇಕು ನಾವಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತ ಒಂದು ಸಂವಿಧಾನದ ಮೂಲಕ, ಆ ಒಂದು ಸಂವಿಧಾನದ ನೆಲೆಯಲ್ಲಿ ತಾವು ಶಾಸಕರಾಗಿದ್ದೀರಿ. ಶಾಸಕರಾಗಿ
ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಒಂದು ಕೋಮನ್ನ ಹೀಯಾಳಿಸುವಂತ ಕೆಲಸ ಮಾಡ್ತಿದ್ರಿ. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಕೇವಲ ಮುಸ್ಲಿಮರು ನನ್ನ ಹತ್ರ ಬರಬೇಡ್ರಿ, ನಿಮ್ದು ಅವಶ್ಯಕತೆ ಇಲ್ಲ, ನೀವು ರಾಜಕಾರಣ ಮಾಡೋದ್ರ ಸಲುವಾಗಿ ಏನಾದ್ರು ಹೇಳ್ತೀರಿ, ಮತ್ತೊಂದು ಹೇಳ್ತೀರಿ ಅಂದ್ರ ಅದೇನ್ ತೊಂದರೆ ಇಲ್ಲ. ಅದ್ರ ಸಂವಿಧಾನ ಹೇಳುವಂತದ್ದು ಏನಪ್ಪಾ ಅಂದ್ರ ಜನರಿಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತದ್ದು ರಾಜಕಾರಣ. ಈ ಮಾತಿನ ಅರ್ಥ ತಾವು ಗೊತ್ತಿರುತ್ತೆ ತಮಗ. ಯಾಕಂದ್ರೆ ಈ ಪೂರ್ವದಲ್ಲಿ ತಾವು ಈ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದೀರಿ, ರಾಜ್ಯದಲ್ಲಿ MLA ಆಗಿ ಕೆಲಸ ಮಾಡಿದ್ರಿ, MLC ಆಗಿ ಕೆಲಸ ಮಾಡಿದ್ರಿ. ಈ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಸರ್ವ ಜನಾಂಗದವರು ತಮ್ಮ ಜೊತೆಗಿದ್ರು. ಕೇವಲ ಒಂದು ಸಮಾಜವನ್ನ ಗುರಿಯನ್ನಾಗಿಟ್ಟುಕೊಂಡು ಪ್ರವಾದಿಯನ್ನ ಅವಹೇಳನಕಾರಿ ಮಾಡಿ ಸಂತೋಷ ಪಡೆದುಕೊಳ್ಳುವಂತದ್ದನ್ನ ನಾವು ಎಂದೂ ಈ ಒಂದು ವಿಶ್ವದ ಮುಸ್ಲಿಮ್ರು ನಾವು ಅದನ್ನ ಸಹಿಸುವುದಿಲ್ಲ. ನಾವು ಅದಕ್ಕೆ ಖಂಡನೆ ಮಾಡ್ತೇವೆ. ಖಂಡನೆ ಮಾಡುವಂತದ್ದು ಅಂದ್ರೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ಅದ ಈ ದೇಶದಾಗ. ಪ್ರತಿಯೊಂದು ಸಮಾಜ, ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಧರ್ಮ ಅವ್ರಿಗೆ ಅವ್ರದೇ ಆದಂತ ಒಂದು ಸ್ವತಂತ್ರ ಅದ. ನೀವು ಯಾವ ವ್ಯಕ್ತಿಯ ವಿರುದ್ಧ ಹೇಳಿಕೆಯನ್ನ ನೀಡ್ತಾ ಇದ್ದೀರಿ, ಈ ಒಂದು ವಿಶ್ವಕ್ಕೆ ಶಾಂತಿ ದೂತರಾಗಿ ಬಂದಿರುವಂತವ್ರು ಮೊಹಮ್ಮದ್ ಪೈಗಂಬರ್ ಸಾರ್ ಏನಪ್ಪ ಅಂದ್ರ, ನನ್ನ ಮನೆಯ ಮಗ್ಗಲ ಇರುವಂತ ಮನುಷ್ಯ ಏನಾದ್ರೂ ಉಪವಾಸ ಮನಗ್ತಾನಂದ್ರ ನಾನು ನನ್ನ ಮನೆಯಲ್ಲಿ ಊಟ ಮಾಡಕ್ ಸಾಧ್ಯ ಇಲ್ಲ. ಮೊದಲು ನಾವು ಅವನ ಊಟ ಹಾಗೂ ಉಪಚಾರ, ಅವನ ಆರೋಗ್ಯವನ್ನ ಕೇಳ್ಕೊಂಡೇ ನನ್ನ ಮನೆಯಲ್ಲಿ ನನ್ನ ಊಟವನ್ನ ನಾನು ನಿರ್ವಹಿಸ್ಬೇಕಂತ ಸಂದೇಶವನ್ನು ನೀಡಿದಂಥವ್ರು. ಸುಮಾರು ಒಂದು 5ನೇ ಶತಮಾನದಲ್ಲಿ ಹೆಣ್ಣು ಹುಟ್ಟಿದ್ರೆ ಗೋಳಪ ಅನ್ನುವಂತ ಕಾಲದಲ್ಲಿ ಪೈಗಂಬರು ಬಂದು ಹೇಳ್ತಾರ, 3 ಹೆಣ್ಣು ಹುಟ್ಟಿದ್ರೆ ಆ ಮನೆಯಲ್ಲಿ ಆ ಮಕ್ಕಳಿಗೆ ಸಂಸ್ಕಾರವನ್ನ ನೀಡಿ ಮದುವೆ ಮಾಡಿಕೊಟ್ರ ಯಾವುದೇ ವ್ಯಕ್ತಿ ಇರ್ಲಿ ಅವನಿಗೆ ಸ್ವರ್ಗ ಸಿಗುತ್ತ ಅಂತ ಹೇಳ್ತಾರ. ಆ ತತ್ವದ ಅಡಿಯಲ್ಲಿ ಇರುವಂತ ಮೊಹಮ್ಮದ್ ಪೈಗಂಬರ ಸಂದೇಶಗಳು. ನೀವು ಏನು ಓದಿದ್ದೀರಿ, ಏನು ಬಿಟ್ಟಿದ್ದೀರಿ, ಅದು ನಿಮಗೆ ಬಿಟ್ಟಿದ್ದು. ಬಸನಗೌಡ್ರೆ, ನೀವೇನು ಮಾತಾಡ್ತೀರಿ, ಪ್ರವಾದಿಗಳು ಇಲ್ಲಿ ಹುಟ್ಟಿದ್ರು ಅಲ್ಲಿ ಹುಟ್ಟಿದ್ರು ಅಂತೇಳಿ. ಹುಟ್ಟು ಏನದಪ್ಪ ಅಂದ್ರ ಮಾನವನ ಚರಿತ್ರೆ ಹೇಳುತ್ತಾ 5ನೇ ಶತಮಾನದೊಳಗೆ ಹುಟ್ಟಿರುವಂತದ್ದನ್ನ ನೀವು ಕೇಳಿದ್ರಿ. ಅದನ್ನ ಈಗ ಬಂದು ಮಧ್ಯದಲ್ಲಿ ಏನೋ ನಿಮ್ ಬಾಯಿ ಚಪ್ಲಕ್ಕೆ ಹೇಳ್ತೀನಿ ಅಂದ್ರ ಅದನ್ನ ನಾವು ಮುಸ್ಲಿಮ್ರು ಯಾರು ಸಹಿಸಕ್ ಸಾಧ್ಯ ಇಲ್ಲ. ಯಾವ ಒಂದು ವಿಷಯ ಸಹಿಸಕ್ ಸಾಧ್ಯ ಇಲ್ಲ ಅಂದ್ರ ಪೈಗಂಬರ ಬಗ್ಗೆ ನೀವೇನು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದೀರಿ, ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀರಿ, ಏನಾದ್ರು ಮಾತಾಡ್ತೀರಿ ಅಂದ್ರೆ ವ್ಯಕ್ತಿಗೂ ಮಾತಾಡಕ್ ಸ್ವಾತಂತ್ರ್ಯ ಇಲ್ಲ. ವಾಕ್ ಸ್ವಾತಂತ್ರ್ಯ ಅದ ಅಂದ ತಕ್ಷಣ ಯಾರಿಗೆ ಏನಾದ್ರೂ ಮಾತಾಡುವಂತದ್ದಲ್ಲ. ಮನುಷ್ಯನಿಗೆ ತಿಳುವಳಿಕೆ ಬೇಕು. ಆ ತಿಳುವಳಿಕೆ ಜೊತೆಗೆ ಒಂದು ಹೊರಗಿನ ಸಂಪರ್ಕ ಹಾಗೂ ನಮ್ಮ ಸಂಸ್ಕೃತಿ. ಅದಕ್ಕೆ ಹೇಳ್ತಾರ ಟಂಗ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಇಂಗ್ಲಿಷ್ ಒಳಗೆ ಒಂದು ಶಬ್ದ ಹೇಳ್ತಾರ. ನಾಲ್ಗೆ ಅನ್ನುವಂಥದ್ದು ಪರಿವಿಡಿ ಇದ್ದಂಗ ಅಂತ ಬುದ್ಧಿದು. ಈ ನಿಮ್ ನಾಲ್ಗೆ ತಿಳ್ಸಾಕತ್ತದ ನಿಮ್ಮ ಮೆದುಳಿನಲ್ಲಿ ಏನದಪ್ಪ ಅನ್ನುವಂಥದ್ದು. ಅದಕ್ಕ ಮುಂದಿನ ದಿನಮಾನದೊಳಗ ನೀವು ಇದನ್ನೆಲ್ಲ ಅವ್ರಿಗೆ ಅವಹೇಳನವಾಗಿ ಹೇಳುದು, ಇವ್ರಿಗೆ ಅವಹೇಳನವಾಗಿ ಹೇಳುವಂಥದ್ದು ಬಿಟ್ಬಿಡ್ರಿ. ಯಾಕಂದ್ರೆ ಒಂದು ಧರ್ಮದ ಗುರುಗಳು ಪ್ರವಾದಿಗಳ ಬಗ್ಗೆ ನೀವು ಹಗುರವಾಗಿ ಮಾತಾಡುವಂಥದ್ದನ್ನ ನಾವು ಕೇಳ್ಕೊಂಡು ಸುಮ್ಮನಿರಕ್ ಸಾಧ್ಯ ಇಲ್ಲ. ಇದಿಷ್ಟೆಲ್ಲ ನಡೆದಾಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆದಾಗ ಘನ ಸರ್ಕಾರದ ಪೊಲೀಸ್ ಇಲಾಖೆ ಕೂಡ ಆ ಕಾರ್ಯಕ್ರಮದಲ್ಲಿತ್ತು. ಸೋಮೋಟೋ ಕೇಸ್ ಯಾಕೆ ರಿಜಿಸ್ಟರ್ ಮಾಡ್ಲಿಲ್ಲ ನೀವು? ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೇಕಾಗಿತ್ತು. ನಾನು ಸರ್ಕಾರಕ್ಕೂ ಕೇಳ್ತೀನಿ ಈ ಒಂದು ಮಾಧ್ಯಮದ ಮೂಲಕ. ಯಾವ್ದಾದ್ರು ಒಂದು ಸಣ್ಣ ವ್ಯಕ್ತಿ, ಸಣ್ಣ ಒಂದು ಹುಡುಗ, ಅನ್ಯ ಕೋಮಿನ ಹುಡುಗ ಮಾತಾಡಿದಂದ್ರ ಇಮಿಡಿಯೇಟ್ ಆಗಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀರಿ, ಅವ್ರ ಮನೆಗೆ ಬಂದು ಕೇಳ್ತೀರಿ. ಯಾಕೆ ಈ ದೇಶದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಕೇಳುವಂತದ್ದಿಲ್ಲೇನು? ಅದಕ್ಕೆ ಆಗಿ FIR ಹಾಕಾಕ ಒಂದು ಕೋಮಿನ ಜನರ ಬರ್ಬೇಕೇನು? ಸೋಮೋಟೋ ಕೇಸ್ ಯಾಕೆ ರಿಜಿಸ್ಟರ್ ಮಾಡಂಗಿಲ್ಲ ತಾವು? ಅದಕ್ಕೆ ಬಂದು ಅವ್ರು ಬಂದು ಹೇಳುದು ಈ ಒಂದು ವಾತಾವರಣ ಏನಪ್ಪಾ ಅಂದ್ರೆ ಕಲುಷಿತ ವಾತಾವರಣ ಮಾಡ್ಬೇಕು ಸಮಾಜದಲ್ಲಿ ಅನ್ನುವಂಥದ್ದು ಕೇವಲ ಮಾತಾಡುವಂತ ವ್ಯಕ್ತಿಯ ದುರುದ್ದೇಶ ಆಗ್ಯದ. ಯಾವುದೇ ಒಂದು ಸಮಾಜ ಆಗ್ಲಿ, ಯಾವುದೇ ಒಂದು ಧರ್ಮ ಆಗ್ಲಿ, ಮತ್ತೊಂದು ಧರ್ಮವನ್ನ ಅವಹೇಳನ ಮಾಡ್ರಿ ಅಂತ ಯಾರು ಕಲ್ಸುವುದಿಲ್ಲ. ಯಾರೋ ಒಬ್ರು ಮಾಡ್ತಾರ, ಇಡೀ ಧರ್ಮಕ್ಕೆ ಬಂದತ್ತಿತ್ತು. ಧರ್ಮದ ಮಧ್ಯೆ ಸಂಘರ್ಷ ಹುಟ್ಟುತ್ತ, ಸೌಹಾರ್ದತೆ ಶಾಂತಿ ಅನ್ನೋದು ನಶಿಸಿ ಹೋಗುತ್ತೆ. ಮುಂಬರುವಂತ ಯುವಜನಾಂಗಕ್ಕ ನೀವ್ ಏನ್ ಹೇಳ್ತೀರಿ? ಯುವಜನಾಂಗದ ನಾಯಕರಾಗಿ ಹೊರಹೊಮ್ಮಕತ್ತೀರಿ. ಈ ದೇಶದಲ್ಲಿ ನಾನು ಎಂತ ಸರ್ಕಾರ ಮಾಡ್ತೀನಿ ಅಂತ ಸರ್ಕಾರ ಮಾಡ್ರಿ. ನೀವು ಪ್ರಧಾನಮಂತ್ರಿ ಆಗ್ಲಿ, ಇನ್ನಾಗ ಹೇಳಿದ್ರು ನಮ್ಮ ಮಕ್ಕಳು ಪ್ರಧಾನಮಂತ್ರಿ ಆಗ್ರಿ, ರಾಷ್ಟ್ರಪತಿ ಆಗ್ರಿ, ನಂತರ ನೀವು ಮುಖ್ಯಮಂತ್ರಿ ಆಗ್ರಿ, ನಮಗೂ ಹೆಮ್ಮೆ ಅದ ನಮ್ಮ ಜಿಲ್ಲೆಯವರು. ಆದ್ರ ಇದನ್ನ ಆಗ್ತೀನಿ ಅನ್ನೋ ಕಾರಣಕ್ಕ ಯಾರಾದ್ರೂ ಒಂದು ವರ್ಗದ ಧರ್ಮದ ಗುರುಗಳ ಬಗ್ಗೆ ಮತ್ತು ಒಂದು ಧರ್ಮದ ಬಗ್ಗೆ ಅದನ್ನ ಅನಪೇಕ್ಷಿತವಾಗಿ ಮಾತಾಡುವುದನ್ನ ನಾವು ಸಹಿಸಕ್ ಸಾಧ್ಯ ಇಲ್ಲ. ನಾ ಅಂದ್ರೆ ಕೇವಲ ಮುಸ್ಲಿಂ ಒಂದ ಅಂತಲ್ಲ, ಈ ಭಾರತ ದೇಶದಲ್ಲಿ ಇದ್ದವ್ರು ಯಾರಾಗ್ಲಿ ಸಹಿಸಕ್ ಸಾಧ್ಯ ಇಲ್ಲ. ಯಾಕೆ ಸಹಿಸಕ್ ಸಾಧ್ಯ ಇಲ್ಲಪ್ಪ ಅಂದ್ರ ಈಗಾಗಲೇ ನಾವು ಮೊದಲೇ ವಿವಿಧತೆಯಲ್ಲಿ ಏಕತೆ ಸಾರುವಂತ ದೇಶ. ಅದರಲ್ಲಿ ನಾವು ಎಲ್ಲ ಜನಾಂಗದವರು
ಇಲ್ಲಿ ಸಹೋದರ ಸೌಹಾರ್ದತೆಯಿಂದ ಬದುಕಾಕತ್ತೀವಿ. ಅದಕ್ಕ ಮ್ಯಾಗ ತಾವು ದಾರಿ ತಪ್ತಾ ಇದ್ದೀರಿ. ಇದಕ್ಕ ನಿಮ್ಗ ಸಮಯನು ಪಾಠ ಕಲ್ಸತ್ತೆ. ನೀವು ಅಂತೀರಿ ಏನ್ ಸಮಯ ಪಾಠ ಕಲ್ಸತ್ತೆ, ಎಲ್ಲಾ ಹುದ್ದೆಗಳನ್ನ ಅಲಂಕರಿಸಾಕತ್ತೀನಿ ಅಂತೇಳಿ. ಯಾವ್ದು ಶಾಶ್ವತ ಅಲ್ಲ. ದೇವ್ರು ಇದ್ದೇ ಇದ್ದಾನ. ಆ ದೇವ್ರು ಏನಪ್ಪಾ ಅಂದ್ರ ಒಂದು ಆದೇಶ ಆಗೇ ಆಗತ್ತೆ. ನೀವು ಅಧಿಕಾರದಾಗ ಇದ್ದಾಗೂ ಮಾತಾಡ್ತೀರಿ, ಅಧಿಕಾರದಾಗ ಇರ್ಲಾರ್ದಾಗೂ ಮಾತಾಡ್ತೀರಿ. ಆದ್ರ ನಾ ಒಟ್ಟ ಮಾತಾಡ್ಕೊತ ಹೋಗ್ತೀನಿ ಅಂದ್ರ ಯಾರು ಕೇಳೋರು ಇಲ್ಲ ಅಂದಂಗ ಆಗತ್ತೆ. ಅದಕ್ಕ ನಿಮ್ಮ ಮಾತುಗಳು ಈ ಒಂದು ದೇಶದ ಸುಸಂಸ್ಕೃತಿಯನ್ನ ಹೇಳುವಾಗಿರ್ಲಿ, ಈ ದೇಶದ ಸೌಹಾರ್ದತೆಯನ್ನ ಕಟ್ಟುವಾಗಿರ್ಲಿ, ಈ ದೇಶದ ಶಾಂತಿಯನ್ನ ನೆಲೆಸುವಾಗಿರ್ಲಿ. ಪ್ರವಾದಿ ಮೊಹಮ್ಮದರ ಮಾತು ಇಡೀ ಒಂದು ವಿಶ್ವಕ್ಕೆ ಸಂದೇಶ ಆಗಿ ಹೋಯ್ತು. ನೀವು ಅವ್ರ ಬಗ್ಗೆ ಅವಹೇಳನವಾಗಿ ಇವತ್ತು ಮಾತಾಡ್ತಾ ಇದ್ದೀರಿ. ಇಡೀ ವಿಶ್ವದ ಜನರು ಅದನ್ನ मुस्लिम जिले बीजापुर के प्रेस मीट के जरिए से आपको ये बात बताई जा रही है मुस्लिम फोरम मुद्दे बिहाल की जानिब से, जैसा कि 7 तारीख को हुबड़ी में जिस तरह से एक अहम ओहदे पर बैठते हुए MLA यत्नाड़ पैगंबर सल्लल्लाहु अलैहि वसल्लम के बारे में अपनी जबान से जो जहरीले अल्फाज आग उगली है, हम कभी इसको बर्दाश्त नहीं कर सकते। इसकी पूरी तरह से हम मजम्मत करते हैं। और तकरीबन 10 साल से हर वक्त मुसलमानों के खिलाफ, हिजाब के खिलाफ, तलाक के खिलाफ, वक्फ बोर्ड के खिलाफ, और इतना ही नहीं कई बड़े बड़े लोगों के खिलाफ भी ये जबान जहर उगलती है। इसको लगाम लगाने की जरूरत है। 10 साल से हम बर्दाश्त करते आ रहे हैं। जब हमारे नबी पर ये बात आएगी, एक ऐसा नबी जिसके बारे में लिया जुल्म का बदला न किसी वक्त, लिया जुल्म का बदला न किसी वक्त, मारा भी तो अखलाक के तलवार से मारा, ऐसे पैगंबर के बारे में एक ऐसे आदमी से मुआजना करना ये बहुत ही हमारे लिए दिल दुखने वाली बात है। मैं सियासी तौर पर तमाम सियासी लीडरान से, कर्नाटक के जितने भी MLA हैं तमाम से और वक्त की हुकूमत से हम मुतालबा करते हैं कि कठिन कानूनी कार्रवाई करने की हर मुमकिन कोशिश करें। अस्सलामु अलैकुम वरहमतुल्लाहि वबरकातुहू। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.